ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಂ ಜಿ ಟೂರ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಯುವ ರಾಜ್ಕುಮಾರ್ ಅವರ ಯುವ ಅನ್ನೋ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ದೆ. ನಿನ್ನೆ ತಾನೇ ವಿಡಿಯೋ ಮಾಡಿದ್ದೆ. ಬಟ್ ಈ ಸಿನಿಮಾದ ಒಂದು ಸಾಂಗ್ ನಿನ್ನೆ ತಾನೇ ರಿಲೀಸ್ ಆಯಿತು. ಇವತ್ತು ನಾನು ಈ ಸಿನಿಮಾದ ಒಂದು ಸಾಂಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವ ಸಿನಿಮಾ ಅಂದರೆ ಯುವ ರಾಜ್ಕುಮಾರ್ ಅವರು ಮಾಡ್ತಾ ಇರೋ ಒಂದು ಸಿನಿಮಾ. ಈ ಸಿನಿಮಾದ ನಿರ್ದೇಶಕರು ಬಂದುಬಿಟ್ಟು ಸಂತೋಷ್ ಆನಂದರಾಮ್ ಅವರು, ಮತ್ತು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಂಬಾಳೆ ಫಿಲ್ಮ್ಸ್ ಅವರು. ಅವರ ಒಂದು ಕಾಂಬಿನೇಷನಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ. ಇನ್ನು ಈ ಸಿನಿಮಾಕ್ಕೆ ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್ ಇದೆ. ಅವರ ಒಂದು ಮ್ಯೂಸಿಕಲ್ಲಿ ನಿನ್ನೆ ತಾನೇ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಸಾಂಗ್ ಏನಪ್ಪ ಅಂತಂದರೆ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನೋ ಸಾಂಗು. ಸಾಂಗು ಸ್ನೇಹಿತರೆ ನೋಡೋಕ್ಕಾಗಿರ್ಬೋದು ಅಥವಾ ಕೇಳೋಕ್ಕಾಗಿರ್ಬೋದು, ಅಂದರೆ ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಯುವ ಅವರ ಒಂದು ಏನಪ್ಪ ಅಂದರೆ ಲುಕ್ ಆಗಿರ್ಬೋದು, ಅವರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಮತ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು, ಟೋಟಲಿ ಸಾಂಗು ತುಂಬ ಚೆನ್ನಾಗಿದೆ. ಅದೇ ರೀತಿಯೂ ಕೂಡ ಒಂದು ಒಳ್ಳೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಇನ್ನು ಈ ಯುವ ಸಿನಿಮಾದ ಬಗ್ಗೆ ಹೇಳೋದಾದರೆ, ಯುವ ರಾಜ್ಕುಮಾರ್ ಅವರ ಈ ಸಿನಿಮಾ ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಒಂದು ಕೊನೆಯ ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮುಂದಿನ ವಾರದಲ್ಲಿ ಅಂದರೆ ಈ ವಾರದಲ್ಲಿ ಕರ್ನಾಟಕ ದಮನ ಕೊನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ ರಂಗನಾಯಕ, ಇನ್ನು ಕೊನೆಯ ವಾರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಯುವ ಸಿನಿಮಾಕ್ಕೆ ಒಂದು ದೊಡ್ಡ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಪ್ಪು ಸರ್ ಅವರ ಒಂದು ಅಭಿಮಾನಿಗಳು ಅಪ್ಪು ಸರ್ ಅವರು ನೋಡ್ದಂಗೆ ಇವ್ರನ್ನ ಕಾಣ್ತಾರೆ. ಯುವ ರಾಜ್ಕುಮಾರ್ ಅವರ ಒಂದು ಈ ಸಿನಿಮಾನೂ ಕೂಡ ಒಂದು ದೊಡ್ಡ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಈ ಮಂತಲ್ಲಿ ಅಪ್ಪು ಸರ್ ಅವರ ಒಂದು ಬರ್ತ್ಡೇ ಕೂಡ ಇದೆ. ಆ ಸೆಲೆಬ್ರೇಷನ್ ಜೊತೆಗೆ ಈ ಸಿನಿಮಾದ ಒಂದು ಸೆಲೆಬ್ರೇಷನ್ ತುಂಬ ಜೋರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಪ್ಪು ಸರ್ ಅವರ ಒಂದು ಯುವರತ್ನ ಸಿನಿಮಾಕ್ಕೆ ಏನೋ ಒಂದು ಕ್ರೇಜ್ ಇತ್ತು, ಅದೇ ಥರನೇ ಈ ಸಿನಿಮಾಕ್ಕೂ ಕೂಡ ಒಂದು ಕ್ರೇಜ್ ಇದೆ. ಯಾಕಂದರೆ ಆ ಸಿನಿಮಾದ ನಿರ್ದೇಶಕರು ಮತ್ತು ಪ್ರೊಡ್ಯೂಸರು ಈ ಸಿನಿಮಾನ ಮಾಡ್ತಿರೋದು. ಇನ್ನು ಯುವ ರಾಜ್ಕುಮಾರ್ ಅವರ ಒಂದು ಪಾತ್ರ ಆಗಿರ್ಬೋದು, ಈ ಸಿನಿಮಾದಲ್ಲಿ ಯಾವ ಥರ ಇದೆ ಅನ್ನೋದು ಟ್ರೈಲರ್ ಬಂದು ನೋಡ್ಬೋದು. ಟ್ರೈಲರ್ ಕೂಡ ಬಿಟ್ಟಿಲ್ಲ. ಬಟ್ ಸಿನಿಮಾದ ಒಂದು ರಿಲೀಸಿಂಗ್ ಡೇಟು ಕನ್ಫರ್ಮ್ ಆಗಿದೆ. ಮಾರ್ಚ್ ತಿಂಗಳ ಒಂದು ಕೊನೆಯ ವಾರದಲ್ಲಿ ಸಿನಿಮಾ ರಿಲೀಸ್ ಆಗೋದು ಖಂಡಿತ ಅಂತ ಹೇಳ್ತಾ, ಸ್ನೇಹಿತರೆ, ಈ ಸಿನಿಮಾದ ಒಂದು ನೆಕ್ಸ್ಟ್ ಅಪ್ಡೇಟಿಗೆ ನಾನು ವಿಡಿಯೋನ ಕೂಡ ಮಾಡ್ತೀನಿ. ಟ್ರೈಲರ್ ಆಗಿರ್ಬೋದು ಅಥವಾ ಮತ್ತು ನೆಕ್ಸ್ಟ್ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗ್ಬೋದು. ಇನ್ನು ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರು ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಿದ್ದಾರೆ. ಸ್ನೇಹಿತರೆ, ಇನ್ನು ಸಿನಿಮಾದ ಒಂದು ಟ್ರೈಲರ್ ಕೂಡ ಈ ದಿನಗಳಲ್ಲಿ ಅಂದರೆ ಇನ್ನು ಸಿನಿಮಾಕ್ಕೆ ರಿಲೀಸಿಗಿಂತ ಮುಂಚೆನೇ ಸಿನಿಮಾದ ಒಂದು ಟ್ರೈಲರ್ ಅಪ್ಡೇಟ್ ಕೊಡ್ತಿದ್ದಾರೆ. ಆ ಥರದ್ದು ವಿಡಿಯೋವನ್ನು ಕೂಡ ಮಾಡ್ತೀನಿ. ಯಾರೆಲ್ಲ ಸ್ನೇಹಿತರೆ ನೀವು ಸಿನಿಮಾದೊಂದು ಸಾಂಗ್ ಕೂಡ ನೋಡಿಲ್ಲ ಅಂದರೆ ನೋಡಿ, ನಿಮಗೇನೇನು ಕೂಡ ಒಂದು ಕಮೆಂಟ್ ಬಾಕ್ಸನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.